ಅವರು ಕನ್ನಡದ ಖ್ಯಾತ ನಟರು. ಈಗ ಹಾಲಿವುಡ್ ರೇಂಜ್‌ಗೆ ಈ ಸಿನಿಮಾನ ಮಾಡ್ತಾ ಇದ್ದಾರೆ ಅಂತ ಒಂದು ಕಾನ್ಸೆಪ್ಟ್. ಈ ರೀತಿಯಾದ ಸಿನಿಮಾ ಮಾಡಬೇಕಾದ್ರೆ ಈ ರೀತಿಯ ಸೀನ್‌ಗಳು ಒಂದು ಹಾಲಿವುಡ್‌ಗೆ ಬೇಕಾಗುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಆಗಿದೆ ಅನ್ನೋದು ಒಂದು ವಾದ ಇದೆ. ಏನ್ ಹೇಳ್ತೀರಾ ಇದ್ರಲ್ಲಿ? ಸರ್ ಖಂಡಿತವಾಗ್ಲು ಯಶ್ ಅವರು ಕರ್ನಾಟಕದ ಮಗ ಸರ್. ಅವ್ರು ಹೇಳಿದ್ದಾರಲ್ಲ ಬಿಗ್ ಬಾಸ್ ಒಂದು ಸಾರಿ ರಮೇಶ್ ಅವ್ರ ಜೊತೆ ಶೋ ಅಲ್ಲಿ, ನಾನು ಯಾವುದೇ ಸಿನಿಮಾ ಮಾಡಿದ್ರೆ ಎಷ್ಟೇ ಬೆಳೆದ್ರು ಕೂಡ ತಂದೆ ತಾಯಿಗಳ ಜೊತೆ ಕುಂತ್ಕೊಂಡು ಕುಟುಂಬ ಕುಂತ್ಕೊಂಡು ನೋಡುವಂತ ಚಲನಚಿತ್ರವನ್ನೇ ಮಾಡ್ತೀನಿ ಅಂತ ಹೇಳಿದಾರಲ್ವಾ. ಸೊ ಹಾಲಿವುಡ್ನಲ್ಲೂ ಕೂಡ ತಂದೆ ತಾಯಿಗಳು ಕುಟುಂಬ ಕುಂತ್ಕೊಂಡು ಚಿತ್ರಗಳು ಇದ್ದಾವೆ. ಅಶ್ಲೀಲತೆನೇ ಎದ್ದು ಕಾಣಿಸುವಂಥದ್ದಲ್ಲ. ಇದೆಲ್ಲ ಒಂದ್ ಕಡೆ ಕಂಪ್ಲೀಟ್ ಮಾರ್ಕೆಟಿಂಗ್ ಅಂತ ಅನಿಸ್ತಾ ಇದೆ ನನಗೆ, ಅಥವಾ ಅದನ್ನ ಮರ್ತು ಬಿಟ್ರು ಅಂತ ಅನಿಸ್ತಾ ಇದೆ. ಇದು ಯಶ್ ವಿರುದ್ಧ ಅಲ್ಲವೇ ಅಲ್ಲ. ನಾನು ಹೇಳ್ತಿದ್ದೀನಿ, ಇದು ಯಶ್ ವಿರುದ್ಧ ಅಲ್ವೇ ಅಲ್ಲ. ಇದು ಸಿನಿಮಾ, ಕನ್ನಡದ ಸಿನಿಮಾ ಅಂತ ಹೇಳಿ ಒಂದು ಸೆಂಟಿಮೆಂಟ್ಸ್. ಇಲ್ಲ ಇದು ಹಾಲಿವುಡ್ ಪಿಕ್ಚರ್ ಆಗಿದ್ರೆ ನಮ್ಗೆ ಯಾಕೆ, ನಮ್ಗೆ ಅಳವಡಿಕೆನೇ ಆಗಲ್ಲ. ಹಾಲಿವುಡ್ ಪಿಕ್ಚರ್ಗಳಲ್ಲೂ ಸರ್ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಇಂಡಿಯಾಗೆ ಬರ್ಬೇಕಂದಾಗ ಫಿಲ್ಟರ್ ಆಗಿ ಬರ್ತವೆ ಸರ್. ಅದು ಹೆಂಗಿದೆಯೋ ಹಂಗೆ ತೋರಿಸಲ್ಲ ಇಲ್ಲಿ. ನೀವು ಅದು ಇಂಗ್ಲಿಷ್ ವರ್ಷನ್ ನೋಡಿ. ಮತ್ತೆ ಈ ಭಾಷೆ ಚಿತ್ರ ಏನಿದೆ, ಇದು ಕನ್ನಡದ ಸಿನಿಮಾ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಇದು ಕನ್ನಡದ ಸಿನಿಮಾ, ಎಷ್ಟೇ ಪರಭಾಷೆ ಹೋದ್ರು ನಮ್ಮ ಸಿನಿಮಾ, ನಮ್ಮದಿದು ಅಂತ. ಇದು ಹಾಲಿವುಡ್ ಅಲ್ಲೂ ಕೂಡ ನಮ್ಮ ಒಂದು ರೀತಿಯಲ್ಲಿ ತೋರಿಸಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವ ಅವರು, ಅಥವಾ ಅವ್ರಿಗೆ ಇದೇ ರೀತಿ ತೋರಿಸಬೇಕು ಅಂತ. ಇದು ಕನ್ನಡ ಸಿನಿಮಾ ಅಲ್ವೇ ಅಲ್ಲ. ಯಶ್ ಅವರು ಇನ್ನು ಕನ್ನಡದಲ್ಲಿ ಇಲ್ಲೇ ಇಲ್ಲ. ಅವ್ರು ಬಿಡಪ್ಪ, ಅವ್ರು ಹಾಲಿವುಡ್ ಹೀರೋನೇ ಇದ್ದಾರೆ, ಅಲ್ಲೇ ಇರಲಿ.